ಧರ್ಮಸ್ಥಳದಲ್ಲಿ ಹುಡುಕಾಟ ಮುಂದುವರೆದಿದೆ. 9ನೇ ಪಾಯಿಂಟ್ನಲ್ಲಿ ತೀವ್ರ ಶೋಧ ಕಾರ್ಯಾಚರಣೆ ಸಾಗಿದೆ. 9ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದರಲ್ಲಿ ಒಂದಲ್ಲ ಹಲವಾರು ಶವಗಳನ್ನು ಹಾಕಿದ್ದೆ ಅಂತ ಹೇಳಿದ್ದ ಸಂಬಂಧಪಟ್ಟಂಥ ವ್ಯಕ್ತಿ. 1 ಗಂಟೆಯಿಂದ ಅಲ್ಲಿ ಕಾರ್ಯಾಚರಣೆ ಸಾಗ್ತಾ ಇದೆ. ಈಗೇನೋ ಒಂದು 2-2.5 ಅಡಿ ತೆಗೆದಿಯಾರಷ್ಟನ್ನೇ. ಸುತ್ತ ಪರದೆ ಕಟ್ಟಿದ್ದಾರೆ, ಯಾರಿಗೂ ಏನು ಗೊತ್ತಾಗಬಾರ್ದು ಅಂತ. ಯಾಕಂದರೆ ಈ ವ್ಯಕ್ತಿ ಹೇಳೋ ಪ್ರಕಾರ 1-2 ಪಾಯಿಂಟ್ ಬೇಡವೇ ಬೇಡ, ನೇರವಾಗಿ 9ನೇ ಪಾಯಿಂಟಿಂದಲೇ ಶುರು ಮಾಡಿ ಅಂತ ಕೂಡ ತಾಕೀತು ಮಾಡಿದ್ದ ಇವನು. ಆದರೆ ಇಲ್ಲ ನಾವೇನು ಅಂದ್ಕೊಂಡಿದ್ದೀವಿ ಹಾಗೆ 1 2 3 4 ಅದೇ ರೀತಿ ಹೋಗಬೇಕು ಅಂತ. 1ರಿಂದ 5 ತನಕ 1 2 3 4 5 ಏನು ಸಿಗಲಿಲ್ಲ. 6ನೇ ಪಾಯಿಂಟಲ್ಲಿ ಒಂದು ಸ್ಕೆಲಿಟಾನ್ ಸಿಕ್ತು, ಅಸ್ಥಿಪಂಜರ. ಅದಾದಮೇಲೆ 7 8 ಇಲ್ಲ. ಇವನು ಹೇಳ್ತಾ ಇದ್ದ 9ರಲ್ಲಿ ಸಿಕ್ಕೇ ಸಿಗುತ್ತೆ, ಅಲ್ಲಿ ಒಂದಲ್ಲ ಹಲವಾರು ಶವಗಳನ್ನು ಹಾಕಿದ್ದೀನಿ ಅಂತ. 9ನೇ ಪಾಯಿಂಟ್ನಲ್ಲಿ ಈಗಾಗಲೇ ಒಂದು 2-2.5 ಅಡಿ ಗುಂಡಿ ತೋಡಿದ್ದಾರೆ ಕಾರ್ಮಿಕರು. ಇನ್ನೂ ಏನೂ ಕಂಡಿಲ್ಲ, ಯಾವುದೇ ವಸ್ತು ಪತ್ತೆ ಆಗಿಲ್ಲ. ಆದರೂ ಕೂಡ ಇವರು ಬಿಟ್ಟಿಲ್ಲ, ನಿರಂತರವಾಗಿ ಮುಂದುವರಿಸ್ತಾ ಇದ್ದಾರೆ. ಆ 9ನೇ ಪಾಯಿಂಟ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾನೆ ಇದ್ದೀವಿ. ಎಷ್ಟರ ಮಟ್ಟಿಗೆ ಸುತ್ತಮುತ್ತ ಅಲ್ಲಿ ಪಟ್ಟಿ ಹಾಕಿದ್ದಾರೆ, ಅಲ್ಲಿ ಯಾರೂ ಒಳಗಡೆ ಪ್ರವೇಶ ಮಾಡೋಂಗಿಲ್ಲ. ಜೊತೆಗೆ ಏನು ಗೊತ್ತಾಗಬಾರ್ದು ಅಂತ ಟಾರ್ಪಲಿನ್ ಕೂಡ ಕಟ್ಟಿದ್ದಾರೆ. ಯಾವುದೇ ಸಂಗತಿ ಇಲ್ಲಿಂದ ಹೊರಗಡೆ ಹೋಗಬಾರದು ವಿವರಗಳು ಅಂತ. 9ನೇ ಪಾಯಿಂಟ್ ನಾವು ತೋರಿಸ್ತಾ ಇದ್ದೀವಿ. ಈ ಹೊರಗಡೆಯಿಂದ ಸ್ವಲ್ಪ ದೂರದಲ್ಲಿದೆ, ಅದು ಪ್ರಶ್ನೆ ಬೇರೆ. ಆದರೂ ಕೂಡ ಏನೂ ಗೊತ್ತಾಗಬಾರ್ದು. ಗ್ರೀನ್ ಟಾರ್ಪಲಿನನ್ನು ಕಟ್ಟಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಬೆಳಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ, ಅದರ ಮುಂದುವರೆದ ಭಾಗ ಇದು. ಏನು ಅಂದರೆ ಎಲ್ಲಿ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ, 1ನೇ ಪಾಯಿಂಟಿಂದ ನೇರವಾಗಿ 9ನೇ ಪಾಯಿಂಟಿಗೆ ತೆರೆದುಬಿಡಿ, 9ನೇ ಪಾಯಿಂಟಿಂದಲೇ ಶುರುವಾಗಲಿ ಅಂತ ಆತ ಪಟ್ಟು ಹಿಡಿದಿದ್ದ. ಆದರೆ ಇಲ್ಲ, ಅಕಾರ್ಡಿಂಗ್ ಟು ನಾವೇನು ನಂಬರ್ ಹಾಕಿದ್ದೀವಿ ಅದರ ಪ್ರಕಾರನೇ ಹೋಗಬೇಕು ಅಂತ SIT ಅಗಿತವನ್ನು ಶುರು ಮಾಡ್ತು. 1ರಿಂದ 5 ತನಕ ಏನು ಸಿಗಲಿಲ್ಲ. 6ನೇ ಪಾಯಿಂಟಲ್ಲಿ ಮಾತ್ರ ಒಂದು ಸ್ಕೆಲಿಟನ್ ಸಿಕ್ತು. 6ರಿಂದ 8 ಸಿಗಲಿಲ್ಲ. ಈಗ 9ರಲ್ಲಿ ಕಾರ್ಯಾಚರಣೆ ಶುರುವಾಗಿದೆ, ಅಗಿತ ಶುರುವಾಗಿದೆ. 2-2.5 ಅಡಿ ಅಗಿದಿದ್ದಾರೆ ಅಂತ ಆತ ಹೇಳೋ ಪ್ರಕಾರ ಇಲ್ಲಿ ಒಂದಲ್ಲ ಹಲವಾರು ಶವಗಳನ್ನು ಈ ಪಾಯಿಂಟಲ್ಲಿ ಹಾಕಿದ್ದೀನಿ ಅಂತ. ಇಲ್ಲಿ ತನಕ ಏನಾದರೂ ಲಭ್ಯ ಆಗಿದೆಯಾ? ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ ಪೃಥ್ವಿ? ಖಂಡಿತ ರಂಗನಾಥ್, ಸದ್ಯಕ್ಕೆ ಪಾಯಿಂಟ್ ನಂಬರ್ 9ರಲ್ಲಿ ಈಗ ಕಾರ್ಯಾಚರಣೆ ಮುಂದುವರೆದಿದೆ. 2ರಿಂದ 2.5 ಅಡಿಗಳಷ್ಟು ಅಗಲಾಗಿದೆ. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಕಲ್ಲು ಸಿಗ್ತಾ ಇರೋದ್ರಿಂದ ಮಿನಿ ಅರ್ತ್ ಮೂವರನ್ನು ಕೂಡ ಬಳಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಲ್ಲಿ ಸಿದ್ಧತೆ ಆಗ್ತಾ ಇರುವಂಥದ್ದು. ಈ ಪ್ರದೇಶದಲ್ಲಿ ನೋಡ್ಬೋದಾಗಿದೆ, ನನ್ನ ಹಿಂಭಾಗದಲ್ಲಿ ಏನು ಪರದೆಯನ್ನು ಕಟ್ಟಿದ್ದಾರೆ. ಒಂದು ಆ ಪರದೆ ಏನಿದೆ, ಆ ಪರದೆಯ ಪಕ್ಕದಲ್ಲಿ ಈ ಒಂದು ಪರದೆ ಹತ್ರ ಒಂದು ಉತ್ಖನನ ಕಾರ್ಯ ಮಾಡ್ತಾ ಇರುವಂಥದ್ದು, ಉತ್ಖನನ ಕಾರ್ಯ ಇಲ್ಲಿ ಮಾಡ್ತಾ ಇರೋಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಅಲ್ಲಿ ಏನು ಈ ಒಂದು ಪರದೆಯನ್ನು ಕಂಪ್ಲೀಟ್ ಆಗಿ ಮುಚ್ಚಲಾಗಿದೆ, ಒಳಗಡೆ ಏನು ಕೂಡ ಕಾಣಬಾರ್ದು ಅಂತ ಹೇಳಿ ಈ ಒಂದು ಪರದೆಯನ್ನು ಈಗ ಹಾಕಿರುವಂಥದ್ದು. ಅಂದರೆ ಪಾಯಿಂಟ್ ನಂಬರ್ 9, 10, 11 ಇವಕ್ಕೆ 3ಕ್ಕೂ ಕೂಡ ಈಗ ಪರದೆಯನ್ನು ಕವರ್ ಮಾಡಲಾಗಿದೆ. ಸೊ ಪರದೆಯನ್ನು ಕವರ್ ಮಾಡಿ ಈಗ ಈ ಒಂದು ಪ್ರದೇಶದಲ್ಲಿ ಈಗ ಉತ್ಖನನ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಸ್ಥಳಕ್ಕೆ ಒಂದು ಏನು ಮಿನಿ ಅರ್ತ್ ಮೂವರನ್ನು ಕೂಡ ಅಲ್ಲಿಗೆ ಬಳಸ್ಕೊಳ್ಳಿ. ಯಾಕೆ ಆ ಒಂದು ಪ್ರದೇಶದಲ್ಲಿ ಕಲ್ಲಿನ ಪ್ರದೇಶ ಇರ್ತಾ ಇರೋದ್ರಿಂದ, ಕಲ್ಲಿನ ಪ್ರದೇಶ ಕಾಣ್ತಾ ಇರೋದ್ರಿಂದ, ಸೊ ಕಲ್ಲುಗಳು ಸಿಗ್ತಾ ಇರೋದ್ರಿಂದ ಆ ಒಂದು ಅರ್ತ್ ಮೂವರ್ ಏನಿದೆ, ಆ ಒಂದು ಅರ್ತ್ ಮೂವರನ್ನು ಕೂಡ ಈಗ ಅಲ್ಲಿಗೆ ಬಳಸಿಕೊಳ್ಳಿಕ್ಕೆ ಕೂಡ ಈಗ ಮುಂದಾಗ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಆದರೆ ಈ ಒಂದು ಪ್ರದೇಶದಲ್ಲಿ ಸದ್ಯಕ್ಕೆ 2.5 ಅಡಿ ಅಗದು ಕೂಡ ಸದ್ಯಕ್ಕೆ ಏನು ಅಲ್ಲಿ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಅಂದರೆ ಒಳಗಡೆ ಇದ್ದಂತಹ ಕಂದಾಯ ಅಧಿಕಾರಿಗಳು ಈಗ ಹೊರಗಡೆ ಬಂದು ಹೇಳಿದ ವಿಚಾರ ಏನಂತ ಹೇಳಿದರೆ, ಸ್ವಲ್ಪ ಕಲ್ಲೆಲ್ಲ ಸಿಗ್ತಾ ಇದೆ, ಸೊ ಅಲ್ಲಿಗೆ ಅರ್ತ್ ಮೂವರನ್ನು ಬಳಸಬೇಕು, ಸೊ ಅಲ್ಲಿದ್ದಂಥವ್ರನ್ನ ಸಾರ್ವಜನಿಕರನ್ನೆಲ್ಲ ಸೈಡಿಗೆ ಕಳಿಸಿ, ಸೊ ಅಲ್ಲಿ ಆ ಒಂದು ಪರದೆಯನ್ನು ತೆಗೆದು ನಾವು ಅರ್ತ್ ಮೂವರನ್ನ ಒಳಗೆ ಕರ್ಕೊಳ್ತೀವಿ ಅಂತ ಹೇಳೋದ್ರಿಂದ ಈಗ ಎಲ್ಲ ಕೂಡ ಬಂದು ಪೃಥ್ವಿರಾಜ್ ಬಹುಶಃ ಏನು ಅಂದ್ರೆ ಆಮೇಲೆ ಅದನ್ನು ತೋರ್ಸಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಲ್ಲಿಂದ ಮೂವ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಈಗಲೇ ಒಂದಿಷ್ಟು ಇಡೀ ದೃಶ್ಯ ಯಾವ ರೀತಿ ಇದೆ ಒಂದ್ಸರಿ ತೋರಿಸ್ಬಿಡಿ. ಖಂಡಿತ ರಂಗನಾಥ್, ಇಲ್ಲಿ ನೋಡ್ಬೋದಾಗಿದೆ, ಇಲ್ಲಿ ಏನು ಆ ಒಂದು ಪ್ರದೇಶದಲ್ಲಿ ಈ ಒಂದು ಹಸಿರು ಪರದೆಯನ್ನು ಸಂಪೂರ್ಣವಾಗಿ ಹಾಕಿರುವಂಥದ್ದು. ಸೊ ಹಸಿರು ಪರದೆಯನ್ನು ಹಾಕಿ ಆ ಒಳಗಡೆ ಈಗ ಆ ಒಂದು ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದಾಗಿದೆ, ಆ ಒಂದು ಏನು ಆ ಒಂದು
ಬೋರ್ಡ್ ಕಾಣ್ತಾ ಇದೆ. ಆ ಬೋರ್ಡ್ನ ಪಕ್ಕದಲ್ಲಿ ಕಾಲ್ದಾರಿನ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಅಲ್ಲೊಂದು ಅರಣ್ಯ ಇಲಾಖೆಯವರು ಯೆಲ್ಲೋ ಕಲರ್ ಒಂದು ಸಣ್ಣ ಒಂದು ಪೌಲಲ್ಲಿ ಒಂದು ಗುರುತನ್ನು ಮಾಡಿದಾರಲ್ಲ, ಅಲ್ಲಿ ಕಾಲ್ದಾರಿ ಅಂದರೆ ಕಾಲ್ದಾರಿ ಮೀನ್ಸ್ ಇವತ್ತು ಮಾಡಿರುವಂಥ ಕಾಲ್ದಾರಿ ಅದಾಗಿರುವಂಥದ್ದು. ಅಲ್ಲಿ ಒಳಗಡೆ ಹೋಗಿದ್ದಾರೆ. ಅಲ್ಲಿ ಒಳಗಡೆ ಹೋಗಿಬಿಟ್ಟು ಆ ಒಂದು ಏನು ಗ್ರೀನ್ ಮ್ಯಾಟನ್ನು ಹಾಕಿದ್ದಾರೆ, ಗ್ರೀನ್ ಪರದೆಯನ್ನು ಅಲ್ಲಿಗೆ ಹಾಕಿರುವಂಥದ್ದು. ಆ ಒಂದು ಗ್ರೀನ್ ಪರದೆಯಲ್ಲಿ ಇವಾಗ ಆ ಪರದೆ ಪಕ್ಕದಲ್ಲಿ ಇವಾಗ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು. ಸೊ ಅಲ್ಲಿ ಪಕ್ಕದಲ್ಲಿ ಆ ಒಂದು ಅರ್ತ್ ಮೂವರನ್ನು ಕೂಡ ಬಳಸ್ಕೊಳ್ಳಾಗ್ತಾ ಇದೆ. ಸೊ ಅದನ್ನು ಈಗ ಒಳಗೆ ತೆಗೆದುಕೊಂಡು ಹೋಗಲಿಕ್ಕೆ ಈಗ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಈಗ ಅರ್ಧ ಓಪನ್ ಮಾಡಿಬಿಟ್ಟಿದ್ದಾರೆ ಗುಂಡಿನ. ಅರ್ಧ ಓಪನ್ ಮಾಡಿದ ತಕ್ಷಣ ಈಗ ಅರ್ತ್ ಮೂವರ್ ಅವಶ್ಯಕತೆ ಅನ್ನೋದು ಗೊತ್ತಾಗಿರೋಂಥದ್ದು. ಅರ್ತ್ ಮೂವರ್ ನೋಡಿದರೆ ರೋಡಲ್ಲಿದೆ. ಸೊ ಈಗ ಪರದೆಯನ್ನು ಹೇಗಾದರೂ ಮಾಡಿ ಸರಿಸಿ ಒಳಗಡೆ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಸೊ ಆದ್ದರಿಂದ ಆ ಒಂದು ಒಳಗಡೆ ಪರದೆಯನ್ನು ಸರಿಸಿ ತಗೊಂಡು ಹೋಗಬೇಕಾಗಿರೋದ್ರಿಂದ ಅದನ್ನು ಓಪನ್ ಮಾಡಿದರೆ ಎಲ್ಲಿ ಈಗ ಹೊರಗಡೆ ಕಂಡುಬಿಡುತ್ತೆ, ಅದೇ ಅರ್ಧ ಓಪನ್ ಆಗಿರೋದು ಎಲ್ಲಿ ಕಂಡುಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವಾಗ ಆ ಒಂದು ಅರ್ತ್ ಮೂವರ್ನ ಒಳಗೆ ತಗೊಂಡು ಹೋಗಲಿಕ್ಕೆ ಈಗ ಹರಸಾಹಸ ಪಡ್ತಾ ಇರುವಂಥದ್ದು. ಆ ಒಂದು ಪರದೆಯನ್ನು ಪೂರ್ತಿ ಓಪನ್ ಮಾಡದೆ ಹೇಗೆ ತಗೊಂಡು ಹೋಗಬೇಕು ಅಂತ ಹೇಳಿ ಈಗ ಅಲ್ಲೆಲ್ಲ ಪ್ಲಾನ್ ಮಾಡ್ತಾ ಇರೋದು ನೋಡ್ಬೋದಾಗಿದೆ. ಯಾರೋ ಒಬ್ಬರು ಇಳಿದ್ರು ನೋಡಿ, ಇವಾಗ ಅದನ್ನು ಎತ್ತುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಪರದೆಯನ್ನು ಎತ್ತಿ ಈಗ ಅರ್ತ್ ಮೂವರನ್ನು ಒಳಗೆ ತಗೊಂಡು ಹೋಗಲಿಕ್ಕೆ ಕೂಡ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಅಂದರೆ ಸದ್ಯಕ್ಕೆ ಈಗ ಅದೇ ಎಕ್ಸಾಕ್ಟ್ ಆಪೋಸಿಟ್ ನಮ್ಮದು ಇನ್ನೊಂದು ಕ್ಯಾಮ್ರಾ ಇದೆ. ಸೊ ಅಲ್ಲಿ ನಮ್ಮದು ಇನ್ನೊಬ್ಬರು ರಿಪೋರ್ಟರ್ ಅಶೋಕ್ ಮತ್ತು ವಿಲ್ಫ್ರೆಡ್ ಡಿಸೋಜಾ ಇಬ್ಬರು ಕ್ಯಾಮ್ರಾಮನ್ ಅಲ್ಲಿ ನಿಂತಿದ್ದಾರೆ. ಸೊ ಆ ಒಂದು ಪ್ರದೇಶದಿಂದ ನಾವು ನೇರ ದೃಶ್ಯಾವಳಿಗಳು ಕೂಡ ಕಾಣಸಿಗ್ಬೋದು ಅಂತ ಅನಿಸುತ್ತೆ. ನಾವು ಅದರ ಪಕ್ಕದಲ್ಲೇ ಇರುವಂಥದ್ದು, ಅಂದರೆ ಏನು ಆ ಒಂದು ಎಕ್ಸಾಕ್ಟಾಗಿ ಆ ಪರದೆ ಕಾರ್ಯಾಚರಣೆ ನಡೀತಾ ಇದೆ ಅದರ ಇನ್ನೊಂದು ಭಾಗದಲ್ಲಿ ಇದ್ದೀವಿ. ಸೊ ಇಲ್ಲಿ ವಿಸಿಬಿಲಿಟಿ ಕರೆಕ್ಟಾಗಿದೆ. ಸೊ ಆ ಒಂದು ಅರ್ತ್ ಮೂವರ್ ನೋಡಿ ಈಗ ಒಳಗಡೆ ಹೋಗ್ತಾ ಇದೆ. ಸೊ ಮೊದಲೇ ಆ ಒಂದು ಅರ್ತ್ ಮೂವರನ್ನು ಒಳಗಡೆ ತಗೊಂಡು ಹೋಗ್ಲಿಕ್ಕೆ ಆಗಿರಲಿಲ್ಲ. ಯಾಕೆ ಅಂತ ಹೇಳಿದರೆ ಆ ಒಂದು ಪ್ರದೇಶ ಆ ರೀತಿ ಇರುವಂಥದ್ದು, ಅಂದರೆ ಅಲ್ಲಿ ರೋಡ್ ಸೈಡೇ ಅದನ್ನು ಇಟ್ಕೊಂಡಿರುವಂಥದ್ದು. ಮತ್ತು ಅಲ್ಲಿ ಏನು ನಿಯೋಜನೆ ಮಾಡಿ ಇಟ್ಕೊಂಡ್ರೆ ಎನಿ ಟೈಮ್ ಅದನ್ನ ಬಳಸ್ಕೊಳ್ಬೋದು ಆಗಿತ್ತು ಅಂತ ಇತ್ತು. ಆದರೆ ಆ ಒಂದು ಪ್ರದೇಶದಲ್ಲಿ ಇವಾಗ ಈ ಒಂದು ಅರ್ತ್ ಮೂವರ್ನ ಅವಶ್ಯಕತೆ ಇದೆ. ಸೊ ಅದರಿಂದ ಆ ಪರದೆಯನ್ನು ಸರಿಸಿ ಈಗ ಮುಂದಕ್ಕೆ ಹೋಗುವಂಥದ್ದು. ಅಲ್ಲಿ ಕೇಬಲ್ಗಳೆಲ್ಲವೂ ಕೂಡ ಇರುವಂಥದ್ದು. ಆ ಕೇಬಲ್ಗಳನ್ನು ಕೂಡ ತೆರವು ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದಾದ್ರೆ ಆ ಕೇಬಲ್ ಎಲ್ಲ ಅಡ್ಡ ಸಿಗ್ತಾ ಇದೆ ಆ ಒಂದು ಅರ್ತ್ ಮೂವರ್ಗೆ. ಆ ಕೇಬಲ್ನ ಒಂದು ದೊಣ್ಣೆಯಲ್ಲಿ ಮೇಲೆ ಕೆತ್ತುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈಗ ಆ ಒಂದು ಪ್ರದೇಶಕ್ಕೆ ಈಗ ಅರ್ತ್ ಮೂವರ್ ಮೂವ್ ಆಗುತ್ತೆ. ಅಲ್ಲಿಗೆ ಮೂವ್ ಆಗಿ ಅಲ್ಲಿ ಇರುವಂತಹ ಕೆಲವೊಂದು ಕಲ್ಲು ಸಿಕ್ಕಿದೆ, ಕಲ್ಲು ಬಂಡೆಗಳು ಸಿಕ್ಕಿದೆ, ಅದನ್ನು ಪಕ್ಕಕ್ಕೆ ಸರಿಸಿ ಕೊಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಸೊ ಅದರಿಂದ ಈಗ ಸದ್ಯಕ್ಕೆ ಕಂಪ್ಲೀಟಾಗಿ ಆ ಪ್ರದೇಶದಲ್ಲಿ ಏನು ಒಂದು ಉತ್ಖನನ ನಡೀತಾ ಇದೆ ಅಲ್ಲಿ ಎಲ್ಲ ಆಫೀಸರ್ಗಳು ಕೂಡ ಅಲ್ಲಿ ಇರುವಂಥದ್ದು. ಅಂದರೆ ದೂರುದಾರ ಏನು ಅನಾಮಿಕ ಸಾಕ್ಷ್ಯ ದೂರುದಾರ ಏನಿದ್ದಾನೆ ಆ ಸಾಕ್ಷ್ಯ ದೂರುದಾರ ಅಲ್ಲೇ ಇರುವಂಥದ್ದು. ಮತ್ತು SIT ಅಧಿಕಾರಿಗಳು, ತನಿಖಾಧಿಕಾರಿ, SP IPS ಆಫೀಸರ್ ಆದಂತಹ ಏನು ಜಿತೇಂದ್ರ ದಯಾಮ ಸೇರಿದಂತೆ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಕಂದಾಯ ಅಧಿಕಾರಿಗಳು ಇದ್ದಾರೆ ಮತ್ತು AC ಸ್ಟಿಲ್ಲಾ ವರ್ಗೀಸ್ ಅವರು ಕೂಡ ಅಲ್ಲೇ ಇರುವಂಥದ್ದು. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಏನು ಈ ಒಂದು ಅರ್ತ್ ಮೂವರನ್ನು ಒಳಗೆ ತೆಗೆದುಕೊಂಡು ಹೋಗುವಂಥ ಕಾರ್ಯವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದಾಗಿದೆ ಅರ್ತ್ ಮೂವರ್ ಸೀದಾ ಈಗ ಒಳಗಡೆ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲಿ ಅಲ್ಲಿ ಒಂದು ಜಾಗವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಅದು ಕೂಡ ಹೋಗಲಿಕ್ಕೆ ಮಧ್ಯದಲ್ಲಿ ಚರಂಡಿ ಇದ್ದಿದ್ದರಿಂದ ಸೊ ಅದು ಅದನ್ನು ಇಳಿದು ಅಲ್ಲಿ ಮೇಲ್ಗಡೆ ಹೋಗಬೇಕಾಗಿರುತ್ತೆ. ಸೊ ಮೇಲ್ಗಡೆ ಹೋಗಬೇಕು ಅಂತ ಹೇಳಿ ಇವಾಗ ಸದ್ಯಕ್ಕೆ ಒಂದು ಪ್ರದೇಶಕ್ಕೆ ಈಗ ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಆ ಒಂದು ಅರ್ತ್ ಮೂವರಲ್ಲಿ ಹೋದ ನಂತರ ಅದೇ ಭಾಗದಲ್ಲಿ ಜಾಗ ಮಾಡಿಕೊಂಡು 9, 10, 11 ಪಾಯಿಂಟಿಗೆ ಅಲ್ಲಿಗೆ ಹೋಗುವಂತಹ ಸಾಧ್ಯತೆಗಳಿದೆ. ಸೊ ಆದ್ದರಿಂದ ಸದ್ಯಕ್ಕೆ ಆ ಒಂದು ಇವಾಗ ಅರ್ತ್ ಮೂವರ್ ಒಳಗಡೆ ಹೋಯಿತು. ಒಳಗಡೆ ಹೋದಂಥ ಸಂದರ್ಭ ನಾವು ನೋಡ್ಬೋದಾಗಿದೆ. ಸದ್ಯಕ್ಕೆ ಆ ಭಾಗದಲ್ಲಿ ಅಂದರೆ ಏನು ಆ ಭಾಗದಲ್ಲಿ ಈಗ ಅರ್ತ್ ಮೂವರ್ ಒಳಗಡೆ ಹೋಗ್ತಾ ಇದೆ. ಸದ್ಯಕ್ಕೆ ಆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಮಣ್ಣನ್ನು ಡಿಗ್ ಮಾಡುವಂಥದ್ದು, ಅಂದರೆ ಕಲ್ಲು ಬಂಡೆಗಳೇನಿರುತ್ತೆ ಆ ಕಲ್ಲು ಬಂಡೆಗಳನ್ನು ಡಿಗ್ ಮಾಡುವಂಥ ಕೆಲಸ ಮಾಡ್ತಾರೆ. ಸದ್ಯಕ್ಕೆ ಈಗ ಅರ್ತ್ ಮೂವರ್ ಒಳಗಡೆ ಹೋಗಾಯಿತು. ಈಗ ಮತ್ತೆ ಪರದೆಯನ್ನು ಹಾಕ್ತಾರೆ. ಇಲ್ಲಿ ನೋಡ್ಬೋದಾಗಿದೆ, ನೀವು ಹೇಳ್ತಾ ಇದ್ರಿ ಈ ಒಂದು ಇಂಥದ್ದೊಂದು ಏನು ಈ ಕೇಸಿಗೆ ಒಂದು ಪರದೆ ಬೀಳಬೇಕು ಅಂದರೆ ಸತ್ಯದ ಪರದೆ ಬೀಳಬೇಕು ಅಂತ ನೀವು ಆಗಲೇ ಹೇಳ್ತಾ ಇದ್ರಿ. ಸದ್ಯಕ್ಕೆ ಈ ಪ್ರದೇಶದಲ್ಲಿ ಈಗ ಯಾರಿಗೂ ಏನು ಕಾಣಬಾರ್ದು ಅಂತ ಹೇಳಿ ಪರದೆಯನ್ನು ಹಾಕಿದ್ರು. ಅದು ಸ್ವಲ್ಪ ಇವಾಗ ಓಪನ್ ಮಾಡುವಂತಹ ಒಂದು ಅವಶ್ಯಕತೆ ಬಿದ್ದಿತ್ತು. ಅದನ್ನು ಓಪನ್ ಮಾಡಿದ್ರು. ಈಗ ಅದನ್ನು ಮತ್ತೆ ಈ ಇಂದು ಅರ್ತ್ ಮೂವರ್ ಒಳಗಡೆ ಹೋದ ನಂತರ ಈಗ ಆ ಒಂದು ಪರದೆ ವಾಪಸ್ ಬಿದ್ದಿರುವಂಥದ್ದು. ರಂಗನಾಥ್, ಎಸ್ ಬಹಳ ಅದ್ಭುತವಾಗಿ ಎಲ್ಲ ವಿವರಗಳನ್ನು ಕೊಟ್ಟರಿ ಪೃಥ್ವಿರಾಜ್. ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಜೊತೆಗೆ ಕ್ಯಾಮ್ರಾ ಕೂಡ ಅದೇ ಈ ಟಾರ್ಪಲಿನ್ ಏನಿದೆಯಲ್ಲ ಅದ್ರ ಮೇಲೆ ಇರಲಿ ಕ್ಯಾಮ್ರಾ ಕೂಡ. ಯಾವ ರೀತಿ ಅರ್ತ್ ಮೂವರ್ ಒಳಗಡೆ ಹೋಯಿತು ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಜೊತೆಗೆ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಡ್ತಾ ಇದ್ರು, ವಿವರಗಳನ್ನು ಕೊಡ್ತಾ ಇದ್ರು. ತೆರೆ ಬೀಳಬೇಕು ಖಂಡಿತವಾಗ್ಲೂ, ಯಾಕಂದರೆ ಈಗ ಪರದೆ ಬಿದ್ದಿದೆ. ಏನೇ ಪರದೆ ಹಾಕಕ್ಕೆ ಟ್ರೈ ಮಾಡಿದರೂ ಕೂಡ
ಪರದೆಯ ಒಳಗಡೆ ಇರುವಂಥ ಸತ್ಯ ಸಂಗತಿಗಳು ಹೊರಗಡೆ ಬರಲೇಬೇಕು. ಯಾಕಂದರೆ ಸತ್ಯವನ್ನು ಬಹಳಷ್ಟು ದಿನಗಳ ಕಾಲ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶ ಒಂದು. ಜೊತೆಗೇನು ಅಂತಂದರೆ ಇಡೀ ಆರೋಪಗಳಿದೆಯಲ್ಲ, ಆ ಆರೋಪಕ್ಕೆ ಒಮ್ಮೆ ತೆರೆ ಬಿದ್ದು ಬಿಡಬೇಕು, ಪರದೆ ಬಿದ್ದು ಬಿಡಬೇಕು. ಅದನ್ನೇ ಎಲ್ಲರೂ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಎಲ್ಲ ಭಕ್ತರು ಕೂಡ ಅದನ್ನೇ ಅಪೇಕ್ಷೆ ಪಡ್ತಾ ಇದ್ದಾರೆ.